ಇವತ್ತು ನಾವು ಪುಂಡಿ ಮಾಡ್ತಿದ್ದೀವಿ ನೋಡಿ. ಈಗ ಅಕ್ಕಿಯನ್ನು ಕಡಿದುಕೊಳ್ಳಬೇಕು. ಇದು ಹಾಗೇನೆ ಸ್ವಲ್ಪ ಕಡಿಬೇಕು. ಇದನ್ನು ನಾವು ಮತ್ತೆ ಸ್ವಲ್ಪ ನಿಮಗೆ ತೋರಿಸ್ತೀವಿ. ಈಗ ನಾವು ಬೇರೆ ಅಕ್ಕಿಯನ್ನು ಅದೇ ಇದ್ದದ್ದು ಪುನಃ ಕಡಿಲಿಕ್ಕುಂಟು. ಈಗ ನೋಡಿ ನಾವು ಕಡಿತಿದ್ದೀವಿ. ಇದನ್ನು ಇನ್ನೂ ಸಹ ಚೆನ್ನಾಗಿ ಉಬ್ಬಿಕೊಳ್ಳಬೇಕು. ಸ್ವಲ್ಪ ನಂತರ ನಾವು ತೋರಿಸ್ತೀವಿ. ಈಗ ನಾವು ಸೌದೆಯಲ್ಲಿ ಪುಂಡಿ ಬೇಯಲು ನೀರಿಟ್ಟಿದ್ದೀವಿ. ಇದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇದಕ್ಕೆ ಪುಂಡಿ ಇಡಬೇಕು. ಈಗ ಇಲ್ಲಿ ಇದನ್ನು ರುಬ್ಬಿಕೊಳ್ಳುತ್ತಿದ್ದಾರೆ. ಚೆನ್ನಾಗಿ ರುಬ್ಬಿಕೊಳ್ಬೇಕು. ನೀರು ಹಾಕಲಿಕ್ಕಿಲ್ಲ, ಜರಿಯಾಗಿ ಕಡಿದುಕೊಳ್ಳಬೇಕು. ಈಗ ಅಕ್ಕಿಯನ್ನು ಕಡಿದುಕೊಳ್ಳೋದು ಆಗಿದೆ. ಈಗ ಇದನ್ನು ಅಕ್ಕಿಯನ್ನು ಕಡಿದದ್ದನ್ನು ಹಿಂಗೆ ಮಾಡಬೇಕು. ಈಗ ಈ ಪುಂಡಿಯನ್ನು ಅದರ ಒಳಗೆ ಇಡಬೇಕು. ಹಾಗೆ ಉರುಂಟಾಗಿ ಮಾಡಿ ಸ್ಟಾರ್ಟ್. ಹೀಗೆ ಮಾಡಿ ಉರುಂಟಾಗಿ ಮಾಡಬೇಕು. ಈಗೆಲ್ಲ ಅದನ್ನು ಅದರೊಳಗೆ ಇಡಬೇಕು. ಹಂಗೆ ಉಂಟು ಮಾಡಿ ನಾನೀಗ ಚೆನ್ನಾಗಿ ರೌಂಡ್ ಮಾಡಿಕೊಳ್ಳಬೇಕು. ನೀವು ನೋಡಿ ಮಾಡ್ತಿದ್ದಾರೆ. ನಮಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಎಲ್ಲರೂ ವಿಡಿಯೋ ನೋಡಿದವರು. ಎಲ್ಲದನ್ನು ಇಡಬೇಕು ಅದರೊಳಗೆ. ಈಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಉಳಿದಿದೆ, ಅದು ಬೇಯ್ದ ನಂತರ ಅದನ್ನು ಇದರೊಳಗೆ ಇಡಬೇಕು. ಬೆಂದ ನಂತರ ನೋಡುವ. ಸ್ವಲ್ಪ ಬೆಂದಲಿಕ್ಕಿಟ್ಟದ್ದು, ಯಾಕಂದರೆ ಅದಲ್ಲಿ ಕುತ್ಕೊಳ್ಳಿಕ್ಕೆ ಇದಾಗಬೇಕು ಅದಕ್ಕೆ. ಈಗ ಇದನ್ನು ಸಹ ಇಡುವ, ಇಲ್ಲದಿದ್ದರೆ ಅದು ಅಂಟಿಕೊಳ್ತದೆ. ಈಗ ಇದನ್ನು ಚೆನ್ನಾಗಿ ಬೇಯಿಸಲಿಕ್ಕೆ ಇಡುವ. ಒಂದು ಅರ್ಧ ಗಂಟೆ ಇದನ್ನು ಬೇಯಲಿಕ್ಕೆ ಇನ್ನು ಬಿಡಬೇಕು. ಈಗ ಸ್ವಲ್ಪ ಹೊತ್ತಾಗಿದೆ, ಬೇಯಲಿಕ್ಕೆ ಇಟ್ಟಿದ್ದೀವಿ. ಈಗ ಸ್ವಲ್ಪ ನಂತರ ನೋಡುವ. ಇಲ್ಲಿ ಚಹಾ ಇಡ್ತಿದ್ದೆ ಪುಂಡಿಗೆ. ಈಗ ಪುಂಡಿ ಬೇಯ್ದಿದೆ ಅಂತ ಬನ್ನಿ ಹೋಗುವ. ಪುಂಡಿ ಬೇಯ್ದಿದೆ, ನಾನೀಗ ತಗೊಂಡು ಹೋಗುವ. ಈಗ ಪುಂಡಿ ಬೇಯ್ದಿದೆ ನೋಡಿ. ಒಂದು 25 ನಿಮಿಷ ಇಟ್ಟಿದ್ದೀವಿ. ಇದು ನಮ್ಮ ಬೆಕ್ಕು. ಪುಂಡಿ ಈಗ ನೋಡಿ ಚಂದ ಬೇಯ್ದಿದೆ ನೋಡಿ. ಚಂದ ಬೆಂದಿದೆ ನೋಡ್ಬೋದು. ಇದು ನಮ್ಮ ಬೆಕ್ಕು ಬಿಲ್ಲು. ಈಗ ನಾವಿಲ್ಲಿ ಚಹಾ ಇಟ್ಟಿದ್ದೀವಿ. ಬೆಳಗ್ಗೆ ಈಗ
ಚಹಾ ಕುದೀತುಂಟು. ನೋಡಿ ಪುಂಡಿ ಬೆಂದಿದೆ. ಪುಂಡಿ ಹಾಕಿಕೊಳ್ಳುವ. ಈಗ ನೋಡಿ ಪುಂಡಿ ಚೆನ್ನಾಗಿ ಬೆಂದಿದೆ. ಇದು ಕುಡು ಮತ್ತು ಸೊಪ್ಪಿನ ದಂಟುಗಳು. ಇದು ಆಯಿತು ಪುಂಡಿ. ನೋಡಿ ಈಗ ಬೆಂದಿದೆ ನೋಡಿ. ನೀವು ಸಹ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ.